ಫ್ರೆಂಡ್ಸ್, ಎಲ್ರಿಗೂ ಕ್ಲಾಸಿಕ್ ಸ್ಟಿಚಸ್ ಇನ್ ಕನ್ನಡಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಟ್ಟೆ ಅಂದರೆ ಫ್ಯಾಬ್ರಿಕ್ ಬಗ್ಗೆ ಅತಿ ಮುಖ್ಯವಾದ ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಟೈಲರಿಂಗ್ ಅಂದರೆ ಒಂದು ಉದ್ದ ಮತ್ತು ಅಗಲವಿರೋ ಬಟ್ಟೆಯನ್ನು ಹೊಲಿದ್ಬಿಟ್ಟು ಅದಕ್ಕೆ ಒಂದು ರೂಪ ಕೊಡೋದು ಅಂತ ತಿಳ್ಕೊಂಡಿದ್ದೀವಿ. ಆ ಟೈಲರಿಂಗ್ಗೆ ಉಪಯೋಗಿಸೋಂಥ ಬಟ್ಟೆ ಬಗ್ಗೆ ಇನ್ನೂ ಅನೇಕ ವಿಷಯಗಳಿದೆ, ಅದನ್ನು ತಿಳಿಸ್ತಾ ಇದ್ದೀನಿ. ಬಟ್ಟೆಯ ಉದ್ದ ಅಗಲ ಅಂದ್ರೇನು, ಬಟ್ಟೆಗೆ ಉದ್ದ ಅಗಲ ಮಾತ್ರನೇ ಇರೋದಾ ಅಥವಾ ಇನ್ನೇನಾದರೂ ಅಳತೆ ಇದೆಯಾ ಅಂತ ತಿಳ್ಕೊಳ್ಳೋಣ. ನೋಡಿ, ಬಟ್ಟೆಯನ್ನು ಅನೇಕ ರೀತಿಯ ದಾರಗಳನ್ನ ಉಪಯೋಗಿಸ್ಕೊಂಡು ಬಟ್ಟೆ ಮಾಡಿರ್ತಾರೆ. ಉದಾಹರಣೆಗೆ ಕಾಟನ್ ಬಟ್ಟೆ, ಪಾಲಿಸ್ಟರ್ ಬಟ್ಟೆ, ರಯಾನು, ಲೆನಿನ್ನು ಇಂಥ ಬಟ್ಟೆಗಳು ನಮಗೆ ಸಿಗುತ್ತೆ. ಇವುಗಳ ಸಂಪೂರ್ಣ ಮಾಹಿತಿಯನ್ನು ಮುಂದೆ ಯಾವುದಾದ್ರೂ ವಿಡಿಯೋದಲ್ಲಿ ತಿಳಿಸ್ತೀನಿ. ನಾವು ಯಾವುದೇ ಬಟ್ಟೆಯನ್ನು ತಗೊಂಡ್ರೂ ಅದಕ್ಕೆ ಉದ್ದ ಮತ್ತು ಅಗಲ ಇದ್ದೇ ಇರುತ್ತೆ. ನೋಡಿ, ನಾನು ಈ ಟೇಪ್ನಲ್ಲಿ ವಿವರಿಸ್ತಾ ಇದ್ದೀನಿ. ನೋಡಿ, ದಾರಗಳನ್ನ ಉಪಯೋಗಿಸ್ಕೊಂಡು ನೇಯ್ಗೆ ಮಾಡಿರ್ತಾರೆ. ಇದು ಬಟ್ಟೆಯ ಉದ್ದ, ಇದು ಬಟ್ಟೆಯ ಅಗಲ. ಉದ್ದ ನಮಗೆ ಎಷ್ಟು ಬೇಕಾದರೂ ಸಿಗುತ್ತೆ, ಆದರೆ ಅಗಲಕ್ಕೆ ಮಾತ್ರ ಇಂತಿಷ್ಟೇ ಮೆಷರ್ಮೆಂಟು ಅಂತ ಇರುತ್ತೆ. ಉದ್ದ ನಮಗೆ 10 ಸೆಂಟಿಮೀಟ್ರು, 20 ಸೆಂಟಿಮೀಟ್ರು, 25 ಸೆಂಟಿಮೀಟ್ರು ಈ ಥರ ಸಿಗುತ್ತೆ. ಆದರೆ ಅಗಲಕ್ಕೆ ನಾವು 45 ಸೆಂಟಿಮೀಟ್ರು, 90 ಸೆಂಟಿಮೀಟ್ರು, 120 ಸೆಂಟಿಮೀಟ್ರ್, ಹಾಗೆ 180 ಸೆಂಟಿಮೀಟ್ರ್ ಈಗ ದೊಡ್ಡದಾಗ್ತಾ ಹೋಗುತ್ತೆ. ಆದರೆ ಅಷ್ಟೇ ಸೆಂಟಿಮೀಟ್ರಲ್ಲಿ ಬರುತ್ತೆ. ನೋಡಿ, ನಾನಿಲ್ಲಿ ಎಲ್ಲ ಅಗಲದ ಬಟ್ಟೆಗಳನ್ನ ಹಾಕಿದ್ದೀನಿ. ಈ ರೀತಿ ಬೇರೆ ಬೇರೆ ಅಳತೆಯ ಅಗಲ ಇರೋಂತಹ ಬಟ್ಟೆ ಸಿಗುತ್ತೆ. ಈಗ ನಿಮಗೆ ಬಟ್ಟೆಯ ಉದ್ದ ಮತ್ತು ಅಗಲ ಗೊತ್ತಾಯಿತು. ಆದರೆ ಒಂದು ಸ್ಕ್ವಯರ್ ಬಟ್ಟೆನಲ್ಲಿ ನಾವು ಉದ್ದ ಅಗಲ ಹೇಗೆ ಕಂಡುಹಿಡಿಯೋದು ಅಂದರೆ, ನೋಡಿ, ಈ ರೀತಿ ಓಪನ್ ಆಗಿರೋ ಕಡೆ ಉದ್ದ, ಇದು ಉದ್ದ ಆಗುತ್ತೆ. ಈ ಕಡೆ ಸೆಲ್ವೆಡ್ಜ್ ಇರುತ್ತೆ. ನೋಡಿ, ಈ ಸೆಲ್ವೆಡ್ಜ್ ಇರೋದು ಅಗಲ ಆಗುತ್ತೆ. ಈ ಟೇಪಲ್ಲಿ ನೀಟಾಗಿ ಕಾಣಿಸ್ತಿದೆ ನೋಡಿ, ಇದು ಸೆಲ್ವೆಡ್ಜು. ಇದು ದಾರ ಬಿಚ್ಚೋಗಬಾರ್ದು ಅಂತ ಸೆಲ್ವೆಡ್ಜನ್ನು ಮಾಡಿರ್ತಾರೆ. ನೋಡಿ, ಸೆಲ್ವೆಡ್ಜ್ ಅಂದರೆ ಈ ರೀತಿ ನೇಯ್ಗೆ ಮಾಡಿರ್ತಾರೆ. ಈಗ ನಮಗೆ ಬಟ್ಟೆಯ ಉದ್ದ ಯಾವುದು, ಅಗಲ ಯಾವುದು ಅಂತ ಗೊತ್ತಾಯಿತು. ಆದರೆ ಈ ರೀತಿ ಸ್ಕ್ವಯರ್ ಆಗಿರೋ ಬಟ್ಟೆಯಲ್ಲಿ ನಾವು ಉದ್ದ ಮತ್ತು ಅಗಲ ಹೇಗೆ ಕಂಡುಹಿಡಿಯೋದು? ನೋಡಿ, ತೋರಿಸ್ತಾ ಇದ್ದೀನಿ. ಈ ರೀತಿ ದಾರ ಬರ್ತಿರೋ ಕಡೆ ನಮಗೆ ಉದ್ದ ಆಗಿರುತ್ತೆ. ಈ ರೀತಿ ದಾರ ಬರ್ದಲೇ ಇರೋ ಕಡೆ ಅಗಲ ಆಗಿರುತ್ತೆ. ಇಲ್ಲಿಂದ ಇಲ್ಲಿಗೆ ಅಗಲ ಅಂತ ಅಳತೆ ಮಾಡ್ತೀವಿ, ಇದನ್ನು ಉದ್ದವಾಗಿ ಅಳತೆ ಮಾಡ್ತೀವಿ. ಈ ರೀತಿ ದಾರ ಬಿಚ್ಚೋಗದ ಹಾಗೆ ದಪ್ಪವಾಗಿ ನೇಯ್ಗೆ ಮಾಡಿರೋ ಜಾಗನ ನಾವು ಸೆಲ್ವೆಡ್ಜ್ ಅಂತೀವಿ. ನೋಡಿ, ಈ ರೀತಿ ನೇಯ್ಗೆ ಮಾಡಿರ್ತಾರೆ. ಈ ದಾರ ಇಲ್ಲಿ ಓಪನ್ ಇರಲ್ಲ, ಉದ್ದದಲ್ಲಿ ಓಪನ್ ಇರುತ್ತೆ. ಆದರೆ ಸೆಲ್ವೆಡ್ಜ್ಗಳಲ್ಲಿ ಈ ರೀತಿ ವಾಪಸ್ಸು ದಾರ ಬಂದಿರುತ್ತೆ. ಇದನ್ನು ನಾವು ಸೆಲ್ವೆಡ್ಜ್ ಅಂತೀವಿ. ಈ ರೀತಿ ಸೆಲ್ವೆಡ್ಜ್ಗಳು ಎಲ್ಲ ಬಟ್ಟೆಗಳಲ್ಲೂ ಇರುತ್ತೆ. ಮುಂದಿನ ಸತಿ ನೀವು ಯಾರಾದರೂ ಬಟ್ಟೆ ತೊಗೊಳಕ್ಬೇಕಾದ್ರೆ ಗಮನಿಸಿ ನೋಡಿ. ಯಾರ್ಯಾರು ಗಮನಿಸಿದ್ದೀರಾ ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ. ಬಟ್ಟೆಯ ಉದ್ದದ ದಾರವನ್ನು ವ್ರ್ಯಾಪ್ ಅಂತಾರೆ, ಬಟ್ಟೆಯ ಅಗಲದ ದಾರವನ್ನು ವೆಫ್ಟ್ ಅಂತಾರೆ. ಇದನ್ನು ಸೆಲ್ವೆಡ್ಜ್ ಅಂತಾರೆ. ಈ ತುದಿಯಿಂದ ಈ ತುದಿಗೆ ಸೆಲ್ವೆಡ್ಜ್ ಅಂತಾರೆ. ನೋಡಿ, ಟೇಪಲ್ಲಿ ನೋಡಿದ್ರಿ, ಈಗ ಬಟ್ಟೆನಲ್ಲಿ ನೋಡಿ ಇಷ್ಟು ಅಗಲ ಇರುತ್ತೆ ಸೆಲ್ವೆಡ್ಜ್ಗಳು. ನೋಡಿ, ಇದು ಸೆಲ್ವೆಡ್ಜ್, ಇದರಲ್ಲಿ ಇದು ಸೆಲ್ವೆಡ್ಜ್. ಬಟ್ಟೆಯ ಉದ್ದ ಮತ್ತು ಅಗಲ ಏನಕ್ಕೆ ತಿಳ್ಕೊಳ್ಬೇಕು ಅಂತಂದರೆ, ನಾವಿವಾಗ ಒಂದು ಬಟ್ಟೆ ಹೊಲಿಬೇಕಾದ್ರೆ ಅಳತೆ ತೊಗೊಳ್ಬೇಕಾದ್ರೆ ಏನು ತೊಗೊಳ್ತೀವಿ? ಫಸ್ಟು ಪೂರ್ಣ ಉದ್ದ ಅಂತ ತೊಗೊಳ್ತೀವಿ. ಪೂರ್ಣ ಉದ್ದ ಅಂತ ತೊಗೊಂಡಾಗ ಬಟ್ಟೆಯ ಉದ್ದವನ್ನೇ ಇಡಬೇಕು. ಬಟ್ಟೆಯಲ್ಲಿ ಉದ್ದ ಯಾವ ಕಡೆ ಇರುತ್ತೋ ಅಲ್ಲೇ ಉದ್ದವನ್ನು ಇಡಬೇಕು. ಸುತ್ತಳತೆಗಳನ್ನ ಅಂದರೆ ಬಾಡಿಯ ಒಂದು ಸುತ್ತು ಬರೋದನ್ನು ಅಗಲವಾಗಿ ಇಡಬೇಕು. ನೋಡಿ, ಈ ಟೀ ಶರ್ಟಲ್ಲಿ ತೋರಿಸ್ತೀನಿ. ನೋಡಿ, ಈ ಟೀ ಶರ್ಟಲ್ಲಿ ಇದು ಉದ್ದ ಆಗುತ್ತೆ. ಉದ್ದವನ್ನು ಉದ್ದದ ರೀತಿಯಲ್ಲೇ ಇಡಬೇಕು. ಸೊಂಟದ ಸುತ್ತಳತೆ ಅಥವಾ ಎದೆ ಸುತ್ತಳತೆನ ಅಗಲದಲ್ಲೇ ಇಡಬೇಕು. ಫ್ರೆಂಡ್ಸ್, ಇವಿಷ್ಟು ಉದ್ದ ಅಗಲ ಮತ್ತು ಸೆಲ್ವೆಡ್ಜ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ. ಬಟ್ಟೆಗೆ ಇಷ್ಟೇನ ಗುಣ ಇರೋದು ಅಲ್ಲ, ಬಟ್ಟೆಗೆ ಇನ್ನೊಂದು ಗುಣ ಕೂಡ ಇದೆ. ಅದೇನು ಅಂದರೆ ಟ್ರೂ ಬಯಾಸ್. ನೋಡಿ, ಬಟ್ಟೆಯ ಉದ್ದ ಇದು, ಬಟ್ಟೆಯ ಅಗಲ ಇದು. ಟ್ರೂ ಬಯಾಸ್ ಅಂದರೆ ಈ ರೀತಿ ಸ್ಕೇಲ್ ಇರುತ್ತಲ್ಲ ನೋಡಿ, ಇಲ್ಲಿ ಇಟ್ಕೊಳ್ತೀವಿ. ಇದು ಟ್ರೂ ಬಯಾಸ್. ಈ ರೀತಿ 45 ಡಿಗ್ರಿ ಬಂದಾಗ ನಮಗೆ ಟ್ರೂ ಬಯಾಸ್ ಬರುತ್ತೆ. ಇದು 45 ಡಿಗ್ರಿ. ಇದನ್ನು ಹಿಂಗೆ ಮರ್ಚಿ ನಾವು ಟ್ರೂ ಬಯಾಸ್ ಆಗಿ ತೊಗೊತೀವಿ. ಇಲ್ಲಿಂದ ಇಲ್ಲಿಗೆ ಬರೋದು ಟ್ರೂ ಬಯಾಸ್.
ಈ ಟ್ರೂ ಬಯಾಸ್ನ ಗುಣ ಏನು ಅಂದರೆ ನೋಡಿ, ಹೀಗೆ ಅಗಲದಲ್ಲಿ ಎಳೆದ್ರೂ ಅಷ್ಟೊಂದು ಎಕ್ಸ್ಪ್ಯಾಂಡ್ ಆಗಲ್ಲ, ಉದ್ದದಲ್ಲಿ ಎಳೆದ್ರೂ ಅಷ್ಟೊಂದು ಎಕ್ಸ್ಪ್ಯಾಂಡ್ ಆಗಲ್ಲ. ಅದೇ ನಾವು ಟ್ರೂ ಬಯಾಸಲ್ಲಿ ಹಿಡಿದು ಹೇಳಿದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ. ನೋಡಿ, ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಈ ರೀತಿ ಬಯಾಸ್ನ ಮುಖ್ಯವಾಗಿ ನಾವು ಪುಷ್ಪಕ್ ಪ್ಯಾಂಟಲ್ಲಿ ಉಪಯೋಗಿಸ್ತೀವಿ. ಏನಕ್ಕೆ ಅಂದರೆ ಪುಷ್ಪಕ್ ಪ್ಯಾಂಟು ಟೈಟ್ ಫಿಟ್ಟಿಂಗ್ ಪ್ಯಾಂಟ್ ಆದ್ದರಿಂದ ಅದು ನಾವು ಹಾಕ್ಕೊಂಡು ಕೂತು ಎದ್ದು ಮಾಡಿದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ, ಬಟ್ಟೆ ಹರಿಯೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಈ ಬಯಾಸ್ ಪೀಸನ್ನು ಎಲ್ಲಿ ಉಪಯೋಗಿಸ್ತೀವಿ ಮತ್ತೆ ಅಂದರೆ ನೆಕ್ ಫಿನಿಶಿಂಗ್, ಈ ಬ್ಲೌಸು ಫ್ರಾಕು ಅದರಲ್ಲೆಲ್ಲ ಕುತ್ತಿಗೆ ಭಾಗವನ್ನು ಫಿನಿಶ್ ಮಾಡೋಕ್ಕೋಸ್ಕರ ಈ ಬಯಾಸ್ ಪಾರ್ಟನ್ನು ಉಪಯೋಗಿಸ್ತೀವಿ. ಅದಲ್ಲದೆ ನಾವು ಪುಷ್ ಬ್ಯಾಕ್ ಸ್ಲೀವ್ ಹೊಲಿಬೇಕಾದ್ರೂ ಈ ರೀತಿ ಬಯಾಸ್ ಕಟ್ಟನ್ನೇ ಉಪಯೋಗಿಸ್ತೀವಿ. ಫ್ರೆಂಡ್ಸ್, ಇವಿಷ್ಟು ಬಟ್ಟೆಯ ಬಗ್ಗೆ ಮೇಲ್ಮೇಲೆ ವಿವರಿಸಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೂ ಲೈಕ್ ಮಾಡಿ.